ವಿಡಿಯೋ ವೈರಲ್ ಆಗ್ತಿದೆ. ಅದೇನಪ್ಪ ಅಂತಂದ್ರೆ ಇಲ್ಲ ಅಂತನಾ? ಅಲ್ಲ, ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅದೇನಪ್ಪ ಅಂತಂದ್ರೆ ಈ ಸಾಮಾನ್ಯವಾಗಿ ಹೊರಗಡೆ ಕ್ಯಾಮ್ರಾಗಳ ಮುಂದೆ ಅವ್ರಿಗೆ ಬ್ಯಾಕ್ ಪೇನ್ ಇರೋದು ತೋರಿಸ್ಕೊಳ್ಳೋದು ಬೇರೆ. ಡೆವಿಲ್ ಸಿನಿಮಾದ ಶೂಟಿಂಗಲ್ಲಿ ಹೀರೋಯಿನ್ನ ಹೊತ್ಕೊಂಡು ಹೋಗೋ ಒಂದು ಸೀಕ್ವೆನ್ಸು, ಆ ಹೀರೋಯಿನ್ನ ಮೇಲ್ಗಡೆ ಹೆಗಲ ಮೇಲೆ ಹಾಕೊಂತಾರಂತೆ. ಇಮ್ಮಿಡಿಯೇಟ್ ಅವ್ರಿಗೆ ಇಲ್ಲಿ ಹಿಡ್ಕೊಳ್ಳುತ್ತೆ. ಸೊ ಇಮ್ಮಿಡಿಯೇಟ್ ಕೆಳಗಡೆ ಇಳಿಸ್ಬಿಟ್ಟು ಅವರಿಗೆ ಇಮ್ಮಿಡಿಯೇಟ್ ಕುಸಿದು ಬೀಳ್ತಾರೆ ಕೆಳಗಡೆ. ಸೊ ಲೈಟ್ ಬಾಯ್ ಆಗಿದ್ದವರು ದರ್ಶನ್ ಅಂತ ಹೇಳ್ತಾರೆ. ಅವತ್ತು ಆ ಲೈಟ್ಗೆ ತಡೆ ಹಾಕ್ತಾರಲ್ಲ ಒಂದು ಮ್ಯಾಟ್, ಎಗೇನ್ ಆ ಲೈಟ್ ಬಾಯ್ಸ್ ಓಡ್ ಬಂದು ಆ ಮ್ಯಾಟ್ನ ಹಾಸ್ತಾರೆ. ಅದ್ರ ಮೇಲೆ ದರ್ಶನ್ ಉಲ್ಟಾ ಬೋರ್ಲ್ ಮಲ್ಕೊಂಡ್ಬಿಡ್ತಾರೆ. ಅದು ಟ್ರೀಟ್ ಮಾಡ್ಬೇಕು. ಆ ಥರ ತುಂಬ ಜನ ಏನೂ ಮಾತಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾರೆ. ಈ ಥರದ ಒಂದು ದೃಶ್ಯ ವೈರಲ್ ಆಗ್ತಾ ಇದೆ ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿ. ಸಿಕ್ಕಿದ್ಯಾ ನಿನಗೆ? ನೋಡ್ ಮತ್ತೆ ಅಲ್ಲಿ ನಾಟಕ ಮಾಡುವಂತ ಅವಶ್ಯಕತೆ ಏನಿರುತ್ತೆ? ಅಲ್ಲಿ ಎಲ್ಲ ಮೊಬೈಲ್ಸ್ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಶೂಟಿಂಗ್ ಜಾಗದಲ್ಲಿ. ನನಗೆ ಗೊತ್ತಿಲ್ಲ ಕೊಡೋ. ಈಗ ಏನು ಗೊತ್ತಾ, ಜನಕ್ಕೆ ಯಾಕೆ ಹಿಂಗೆ ಮನೋಭಾವ ಮನಸ್ಥಿತಿಗೆ ಬಂದ್ಬಿಟ್ಟಿದಾರೋ ಗೊತ್ತಿಲ್ಲ. ಯಾವುದೇ ಒಂದು ಒಳ್ಳೆ ಕಾರ್ಯನೂ ಇರುತ್ತೆ, ಅದರಲ್ಲಿ ಇನ್ನೊಂದೇನೋ ಹೇಳ್ತೀರಿ. ನಾವೆಲ್ಲ ಅಲ್ಲೇ ಇದ್ವಲ್ಲ, ನಮಗೆ ಕಾಣದೇ ಇರೋದು ಇವ್ರಿಗೆ ಏನು ಕೆಟ್ಟದ್ದು ಕಾಣಿಸ್ತು ಅನಿಸ್ತಿರುತ್ತೆ ನಮಗೆ. ಗೊತ್ತಿಲ್ಲ ಅಪ್ಪಿ, ನನಗೆ ಬೆನ್ನೋ ಅಂದ ತಕ್ಷಣ ಸಾರಿ, ನನಗೆ ನಿನ್ನ ಮಧ್ಯದಲ್ಲೇ ಹೇಳ್ಬಿಟ್ಟೆ ನಾನು. ಅವನಿಗಿರೋದು ಸತ್ಯ. ಅವನಿಗೆ ಜಗುದಾದ ಟೈಮಲ್ಲೇ ವೇಣು ಹೇಳಿದರು ಅವನಿಗೆ ಬೆನ್ನು. ಅದು ಆವಾಗಲೇ ನಾನು ಹೇಳಿದ್ನಲ್ಲ, ರಾಜೇಶ್ ಅಂತ ಕಲರಿಯ ಡಾಕ್ಟ್ರು ಈಗಲೂ ಇದ್ದಾರೆ ವೇಣುಗೆ ಟ್ರೀಟ್ ಮಾಡಿದವರು. ವಿಷ್ಣು ಸಾರೇ ಕಳಿಸಿದ್ದು ನಮ್ಮ ಮನೆಗೆ ವೇಣುಗೆ ಟ್ರೀಟ್ಮೆಂಟ್ಗೆ. ನಾವು ಇವನಿಗೆ ಹೇಳಿದ್ವಿ ತಗೊಳ್ಳೋ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅವರು ನಮ್ಮ ಮನೇಲೇ ಇದ್ದು ಟ್ರೀಟ್ ಮಾಡಿದರು ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.